ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಆದರೆ ಎಲ್ಲರಿಗೂ ಕೂಡ ಅಲ್ಲ, ಇದು ಕೇವಲ ಬಡವರಿಗೆ ಮಾತ್ರನೇ ಇದು ಜಮೆ ಆಗುತ್ತೆ. ಸ್ನೇಹಿತರೆ, ಇದೊಂದು ಶಾಕಿಂಗ್ ವಿಷಯ ಆಗಿರುತ್ತೆ. ಯಾಕಂತಂದ್ರೆ ಇವರು ಕೇವಲ 12ನೇ ಕಂತಿನ ಹಣವನ್ನು ಕೆಲವೊಂದಿಷ್ಟು ಮಂದಿಗೆ ಹಾಕಿರುವಂಥದ್ದು. ಇನ್ನೂ ಎಷ್ಟೋ ಜನರಿಗೆ ಇದನ್ನು ಹಾಕಿಲ್ಲ. ಯಾಕೆ ಹಾಕಿಲ್ಲ? ನಿಮಗೆ ಇವರು ಹಾಕ್ತಾರ ಇಲ್ಲ, ಯಾರಿಗೆ ಇವರು ಈ 12ನೇ ಕಂತಿನ ಹಣವನ್ನು ಹಾಕ್ತಾರೆ. ಮತ್ತು ಈ 12ನೇ ಕಂತಿನ ಹಣವನ್ನು ಯಾಕೆ ಹಾಕುವುದಿಲ್ಲ? ಕೇವಲ ಬಡವರಿಗೆ ಮಾತ್ರನೇ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾಕೆ? ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಾನು ಹೇಳೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ಅಷ್ಟೊಂದೇನು ದೊಡ್ಡದಿಲ್ಲ, ತುಂಬ ಚಿಕ್ಕ ವಿಡಿಯೋ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆ ತನಕನೇ ನೋಡಿ. ಇದರಿಂದ ನಿಮಗೆ ಸಹಾಯ ಆಗಲಿದೆ. ಯಾಕಂತಂದರೆ ತುಂಬ ಜನರಿಗೆ ಈಗಾಗಲೇ ಸಹಾಯ ಆಗಿದೆ, ನಿಮಗೂ ಕೂಡ ಸಹಾಯ ಆಗುತ್ತೆ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಮಾಹಿತಿಗಾಗಿ ಈ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡಿ, ಇಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ 1ರಿಂದ 11ನೇ ಕಂತಿನ ಹಣ ಬಂದಿದೆ ಅಂತ ನನಗೆ ತುಂಬ ಜನ ಕಾಮೆಂಟ್ ಮಾಡಿದರು. ಆದರೆ ಇಲ್ಲಿ ಏನು ಒಂದು ವಿಷಯ ಅಂತಂದರೆ, ಇದು ಎಷ್ಟೋ ಜನರಿಗೆ ಕೇವಲ 10ನೇ ಕಂತಿನ ಹಣ ಕೊನೆಯದಾಗಿ ಬಂದಿದೆ. ಯಾಕಂತಂದರೆ ತುಂಬ ಜನರು ಕೂಡ ಇದನ್ನು ಕೂಡ ಕಾಮೆಂಟ್ ಮಾಡಿದ್ರ. ಸರ್, ನನಗೆ 3ರಿಂದ 4 ತಿಂಗಳುಗಳಾಯಿತು, ಯಾವುದೇ ರೀತಿ 1 ರೂಪಾಯಿ ಕೂಡ ಹಣ ಬಂದಿಲ್ಲ. ಕೊನೆಯದಾಗಿ 10ನೇ ಕಂತಿನ ಹಣ ಬಂತಲ್ಲ, ಲೋಕಸಭಾ ಎಲೆಕ್ಷನು, ಅದೇ ಕೊನೆಯದಾಗಿ ಬಂದಿರುವಂತಹ ಹಣ. ಸೊ ಮಿಕ್ಕಿ ಉಳಿದಂತಹ ಯಾವುದೇ ರೀತಿ ಒಂದು ಕಂತು ನನಗೆ ಬಂದಿಲ್ಲ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಕೂಡ ಅಪ್ಡೇಟ್ಗಳು ಬಂದಿದ್ದಾವೆ, ತಿಳಿಸ್ತೇನೆ. ಸ್ನೇಹಿತರೆ ನೋಡಿ, ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಇಲ್ಲಿ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಬರೀ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಇನ್ನು ಉಳಿದಿರುವಂತಹ 14ರಿಂದ 15% ವೀಕ್ಷಕರು ಮಾತ್ರನೇ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ನೋಡಿ, ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಈ ಗೃಹಲಕ್ಷ್ಮಿ ಯೋಜನೆಯ A to Z ಎಲ್ಲ ಅಪ್ಡೇಟ್ಗಳಿಗೋಸ್ಕರ. ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ ನಿಮಗೆ ಬೆಲ್ ಐಕಾನ್ ಒಂದು ಕಾಣುತ್ತೆ, ಅದನ್ನು ಆಲ್ ಅಂತಾನೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ನಿಮಗೆ ಖಂಡಿತ ಸಹಾಯ ಆಗಲಿದೆ. ಸೊ ಇವಾಗಲೇ ಸಾಕಷ್ಟು ಜನರಿಗೆ ಸಹಾಯ ಆಗಿದೆ, ನಿಮಗೂ ಕೂಡ ಆಗುತ್ತೆ ಅಂತ ನಾನು ನಿಮಗೆ ಇದನ್ನ ಹೇಳ್ತಾ ಇದ್ದೇನೆ. ಅದೇ ರೀತಿ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಪ್ಪದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಗತ್ಯವಾಗಿರುತ್ತೆ. ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ. ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮ ಒಂದು ಲೈಕ್ ನಮಗೆ ನೀಡಿ. ಸೊ ಇದರಿಂದ ನಮಗೂ ಕೂಡ ಒಂದು ಹೆಲ್ಪ್ ಆಗಲಿದೆ. ಅಟ್ಲೀಸ್ಟ್ ನಮ್ಮ ವೀಡಿಯೋಸ್ನ ಕೆಲವಾದರೂ ಜನರು ಇಷ್ಟಪಡ್ತಾ ಇದ್ದಾರಲ್ಲ ಅಂತ ಒಂದು ಮೋಟಿವೇಶನಲ್, ಒಂದು ಸೆಲ್ಫ್ ಮೋಟಿವೇಶನಲ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಆ ವಿಡಿಯೋಗೆ ಯಾರ್ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೇನೆ ಅಂತ. ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ನಾನು ರಿಪ್ಲೈ ಮಾಡಿದ್ದೇನೆ. ಸೊ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೇನೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಅವರು ಯಾರಾದರೂ ಆಗಿರಲಿ ಕಾಮೆಂಟ್ ಮಾಡಿ, ನಿಮ್ದು ಏನು ಇರುತ್ತೋ ಅದನ್ನು ನಾನು ಏನು ಒಂದು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡ್ತಾನೆ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಇಲ್ಲಿ 12ನೇ ಕಂತಿನ ಹಣ ಯಾಕೆ ಇವರು ಕೆಲವೊಂದಿಷ್ಟು ಮಂದಿಗೆ ಮಾತ್ರನೇ ಹಾಕ್ತಾ ಇದ್ದಾರೆ? ಇದು ಒಂದು ಕಟ್ಟುಕಡೆಯ ಒಂದು ಪ್ರಶ್ನೆ ಆಗಿದೆ. ಯಾಕೆ ನಮಗೆ 12ನೇ ಕಂತಿನ ಹಣವನ್ನು ಹಾಕಿಲ್ಲ? ಕೆಲವರಿಗೆ ಮಾತ್ರ ಹಾಕ್ತಾ ಇದ್ದಾರೆ, ನಮಗೆ ಯಾಕೆ ಬರೋದಿಲ್ಲ ಅಂತ ತುಂಬ ಜನರು ನನ್ನನ್ನು ಕೇಳ್ತಾ ಇದ್ರಿ. ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಸ್ನೇಹಿತರೆ, ಅಲ್ಲಂತೂ ಸಾಕಷ್ಟು ಜನರು ಕೇಳ್ತಾ ಇದ್ರು. ಸೊ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿಯೊಬ್ಬರು ಕೂಡ ರಿಪ್ಲೈ ಮಾಡಿದ್ದೇನೆ, ನಿಮಗೂ ಕೂಡ ರಿಪ್ಲೈ ಮಾಡ್ತಾನೆ. ಯಾರಿನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೂ ಅಲ್ಲಿ ನಮಗೆ ಮೆಸೇಜ್ ಕೂಡ ಆಗ್ಬೋದು. ನಾನು ನಿಮಗೆ ನೇರವಾಗಿ ನಾನು ನಿಮಗೆ ಅಲ್ಲಿ ರಿಪ್ಲೈ ಕೂಡ ಮಾಡ್ತೇನೆ. ನೋಡಿ, ಇಲ್ಲಿ 12ನೇ ಕಂತಿನ ಹಣ ಕೇವಲ ಬಡವರಿಗೆ ಮಾತ್ರನೇ ಹಾಕ್ತಾ ಇದ್ದಾರೆ. ಏನಿದು ಮಾಹಿತಿ ಅಂತ ನೋಡಿದ್ರೆ ವೀಕ್ಷಕರೇ, ಯಾವ ಒಂದು ಮಹಿಳೆಯರದು ಇಂಡಿಯನ್ ಪೋಸ್ಟ್ ಬ್ಯಾಂಕ್, ಹೌದು ಸ್ನೇಹಿತರೆ, ಪೋಸ್ಟಲ್ ಬ್ಯಾಂಕ್ ಅಂತ ಹೇಳ್ತಾರೆ, ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಅನ್ನು ತೆರೆದಿರ್ತಾರೆ. ಅಂತಹ ಒಂದು ಮಹಿಳೆಯರಿಗೆ ಮಾತ್ರನೇ ಇವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 12ನೇ ಕಂತಿನ ಹಣವನ್ನು ಹಾಕಿರುವಂಥದ್ದು. ನಾನು ಕೂಡ ತುಂಬಾ ರಿಸರ್ಚ್ ಮಾಡಿದೆ. ಹೌದು, ನಮಗೆ 12ನೇ ಕಂತಿನ ಹಣ ಬಂದಿದೆ ಅಂತ ಹೇಳಿದ್ರು. ಅಂಥವರು ಯಾರು ಅಂತಂದರೆ, ಯಾರ್ದು ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಇದೆ ಅಂಥವರು. ಸೊ ಇದರಿಂದ ಇಲ್ಲಿ ನೀವು ಅನ್ಕೋಬಹುದು, ಹಾಗಾದರೆ ಇವರು ಬಡವರಿಗೆ ಮಾತ್ರ ಹಾಕ್ತಾ ಇಲ್ಲ, ಇವರು ಬ್ಯಾಂಕ್ ಅಂದರೆ ಯಾರ್ದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಇದ್ದಾವೆ ಅವ್ರಿಗೆ ಹಾಕ್ತಾ ಇದ್ದಾರೆ ಅಂತ. ಇದರಿಂದ ನೋಡಿ, ಈ ಇಂಡಿಯನ್ ಪೋಸ್ಟ್ ಬ್ಯಾಂಕು ಇದು ಒಂದೇ ಸೆಂಟ್ರಲ್ ಬ್ಯಾಂಕ್ ಅಲ್ಲ. SBI ಇದೆ, ಮತ್ತು ಯೂನಿಯನ್ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ, ಇನ್ನು ಅನೇಕ ರೀತಿಯ ಬ್ಯಾಂಕ್ಗಳು ಇದ್ದಾವೆ. ಆದರೂ ಕೂಡ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ, ಇಲ್ಲಿ ಯಾರ್ದು ಒಂದು ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಇರುತ್ತೋ ಅಂಥವರಿಗೆ ಮಾತ್ರನೇ ಇಲ್ಲಿ 12ನೇ ಕಂತಿನ ಹಣ ಬೇಗ ಬಂದಿರುವಂಥದ್ದು ಸ್ನೇಹಿತರೆ. ಅವ್ರು ಹೇಳ್ತಾ ಇರುವಂಥದ್ದು, ಕೆಲವೊಂದಿಷ್ಟು ಮಹಿಳೆಯರು ಹೇಳ್ತಾ ಇದ್ರು ನಮಗೆ 13ನೇ ಕಂತಿನ ಹಣ ಕೂಡ ಬಂದಿದೆ ಅಂತ. ಇಲ್ಲಿ ನಾವು ಏನು ಒಂದು ಗಮನಿಸಬೇಕಾದಂತಹ ವಿಷಯ ಅಂತಂದರೆ, ಅವಾಗೆಲ್ಲ ಸುದ್ದಿ ಆಗಿತ್ತು, ಯಾರ್ದು ಈ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಇದೆ ಅವರಿಗೆ ಬೇಗನೆ ಹಣ ಬರ್ತಾ ಇತ್ತು ಅಂತ. ಸೊ ಅದೇ ರೀತಿ ಇದು ಹಣ ಬಂದಿರಬಹುದು. ನೋಡಿ, ಇಲ್ಲಿ ಬಡವರಿಗೆ ಮಾತ್ರನೇ ಇವರು ಹಣವನ್ನು ಹಾಕ್ತಾ ಇಲ್ಲ. ಸೊ ಯಾರ ಒಂದು ಬ್ಯಾಂಕ್ನಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಮತ್ತು ಯಾವ ಒಂದು ಬ್ಯಾಂಕ್ ಅಂದರೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಅದೇ ರೀತಿ ಬ್ಯಾಂಕಿಂದು ಕೂಡ ಯಾವುದೇ ರೀತಿ ಸಮಸ್ಯೆ ಇರಬಾರ್ದು. ಅದು ತುಂಬ ಸರ್ವರ್ ಬಿಸಿ ಬರಬಾರ್ದು, ಮತ್ತು ಅದು ಏನಾದರೂ ಗೌರ್ಮೆಂಟ್ ಬ್ಯಾಂಕ್ ಆಗಿತ್ತು ಅಂತಂದರೆ, ಮತ್ತು ಇನ್ನೂ ಅನೇಕ ರೀತಿಯ ಅಂಶಗಳು ನಿಮ್ಮ ಬ್ಯಾಂಕಿನಲ್ಲಿ ತುಂಬ ಈಸಿಯಾಗಿ ಪ್ರೊಸೆಸಿಂಗ್ ಇತ್ತು ಅಂತಂದರೆ ನಿಮ್ಮ ಹಣ ಇಲ್ಲಿ ಬೇಗ ಬರ್ಬೋದು. ಸೊ ನಾನು ನಿಮಗೆ ಭರವಸೆ ಕೊಡೋದಿಲ್ಲ. ಯಾಕಂತಂದರೆ ಇವರು ಈ ಒಂದು ಬ್ಯಾಂಕ್ ಅಕೌಂಟನ್ನು ಯಾರು ಇಟ್ಕೊಂಡಿದ್ದಾರೆ ಅಂತಂದರೆ, ಯಾರು ಗೃಹಲಕ್ಷ್ಮಿ ಯೋಜನೆಗೆ ಈ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ ಅಂಥವರಿಗೆ ಹಣ ಬೇಗನೆ ಬರ್ತಾ ಇದೆ ಸ್ನೇಹಿತರೆ. ನೋಡಿ, ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನೋಡಿ, ನೀವು ಹಾಗಂತ ಇವಾಗ ನಿಮ್ಮದು ಬೇರೆ ಬ್ಯಾಂಕ್ ಅಕೌಂಟ್ ಇದೆ, ಅದರಿಂದ ಮತ್ತೊಮ್ಮೆ ನೀವು ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದು ಅದು ಇದು ಮಾಡಬೇಡಿ. ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ನೋಡೋಣ. ಈ ತಿಂಗಳು 31st ಮಟನು ಅಂದರೆ 31ನೇ ತಾರೀಕಿನ ತನಕ ನೀವು ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಾನಂತೂ ಇದ್ದೇನೆ, ನಿಮ್ಮೆಲ್ಲರ ಪ್ರಾಬ್ಲಮ್ಗಳಿಗೂ ಕೂಡ ನಾನು ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಈ ಒಂದು ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಬಗ್ಗೆನೂ ಕೂಡ ತಿಳಿಸಿ.
ಹೀಗೆ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿದೆ. ಇವರು ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲ ಅಪ್ಡೇಟನ್ನು ಕೊಡ್ತಾರೆ. ಸೊ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಜಸ್ಟ್ ಟೈಪ್ ಮಾಡಿ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಎಲ್ಲಾದರೂ ಸರ್ಚ್ ಮಾಡಿ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ, ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮಗೆ ಈ ಒಂದು ರೆಗ್ಯುಲರ್ ಆಗಿ ನೀವು ಏನಾದರೂ ನಮ್ಮ ವೀಕ್ಷಕರಾಗಿದ್ದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ನೋಡಿ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ, ಅಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ನೀವು ನಮ್ಮಲ್ಲಿ ಫಾಲೋ ಕೊಟ್ಬಿಟ್ಟು ನೆಕ್ಸ್ಟು ಡೈರೆಕ್ಟಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಾನೇ ಅಲ್ಲಿ ಖುದ್ದಾಗಿ ನಿಮಗೆ ರಿಪ್ಲೈ ಮಾಡ್ತಾನೆ.